ನಮಸ್ಕಾರ ಸ್ನೇಹಿತರೆ. ನಿಧಿ ಸಿಗುತ್ತೆ ಅಂದರೆ ಯಾರಿಗೆ ತಾನೇ ಆಸೆ ಆಗುವುದಿಲ್ಲ ಹೇಳಿ. ನಿಧಿ ಆಸೆಗೆ ನರ ಬಲಿ ಕೊಡೋದು, ಕುರಿ ಕೋಳಿಗಳನ್ನು ಬಲಿ ಕೊಡೋದು, ಚಿತ್ರ ವಿಚಿತ್ರ ಪೂಜೆಗಳನ್ನು ಮಾಡುವುದು, ದೇವಸ್ಥಾನಗಳಲ್ಲಿ ವಿಗ್ರಹ ಇರೋ ಜಾಗದಲ್ಲಿ ಅಗಿಯುವುದು, ಹೀಗೆ ನಾನಾ ರೀತಿಯ ಮೂಢನಂಬಿಕೆಗೆ ಜನ ಜೋತು ಬೀಳುವುದನ್ನು ನಾವು ಕೇಳಿದ್ದೇವೆ, ನೋಡಿದ್ದೇವೆ. ಇಂತಹದ್ದೇ ಒಂದು ವಿಚಿತ್ರ ಘಟನೆ ಇತ್ತೀಚೆಗೆ ಚಾಮರಾಜನಗರದಲ್ಲಿ ನಡೆದಿದೆ. ಚಾಮರಾಜನಗರ ತಾಲೂಕಿನ ಸೋಮಣ್ಣ ಕೂಲಿ ನಾಲಿ ಮಾಡಿಕೊಂಡು ಹೇಗೋ ಜೀವನ ಸಾಗಿಸುತ್ತಿದ್ದ ಕಾರ್ಮಿಕನಾಗಿದ್ದ. ಪತ್ನಿ ಹಾಗೂ ಇಬ್ಬರ ಮಕ್ಕಳೊಂದಿಗೆ ವಾಸ ಮಾಡುತ್ತಿದ್ದ ಸೋಮಣ್ಣನ ಮನೆಯೊಳಗೆ ಕೆಲ ದಿನಗಳ ಹಿಂದೆ ಹಾವೊಂದು ಕಾಣಿಸಿಕೊಳ್ಳುತ್ತದೆ. ಮನೆಯಲ್ಲಿ ಮಕ್ಕಳು ಇದ್ದಿದ್ದರಿಂದ ತೊಂದರೆಯಾಗಬಂದು ಎನಿಸಿದ ಸೋಮಣ್ಣ ಈ ಹಾವನ್ನು ಹಿಡಿದು ಸಾಯಿಸುತ್ತಾನೆ. ಆದರೆ ಒಂದೆರಡು ದಿನಗಳ ನಂತರ ಮನೆಯೊಳಗೆ ಮತ್ತೆ 2 ಹಾವುಗಳು ಕಂಡುಬರುತ್ತವೆ. ಅಷ್ಟೇ ಅಲ್ಲದೆ ಮನೆಯೊಳಗಷ್ಟೇ ಅಲ್ಲ, ಮನೆಯ ಸುತ್ತಮುತ್ತ ಪದೇ ಪದೇ ಹಾವುಗಳನ್ನು ಕಾಣಿಸಿಕೊಳ್ಳುತ್ತವೆ. ಇದರಿಂದ ಭಯಭೀತನಾದ ಸೋಮಣ್ಣ ಹತ್ತಿರದ ಸಂಬಂಧಿಗೆ ಈ ವಿಷಯವನ್ನು ಸವಿಸ್ತಾರವಾಗಿ ಹೇಳುತ್ತಾನೆ. ಆ ಸಂಬಂಧಿ ಮೂಢನಂಬಿಕೆಯ ಮೇಲೆ ತುಂಬಾ ನಂಬಿಕೆಯುಟ್ಟವನಾಗಿದ್ದಾನೆ. ಆ ಸಂಬಂಧಿ ಕೇರಳದ ಮಾಂತ್ರಿಕೊಬ್ಬರನ್ನು ಪರಿಚಯ ಮಾಡಿಕೊಟ್ಟು ಅವರಿಂದ ಪೂಜೆ ಮಾಡಿಸಿದರೆ ಸರಿ ಹೋಗುತ್ತದೆ ಎಂದು ಸೋಮಣ್ಣನಿಗೆ ಹೇಳುತ್ತಾನೆ. ಸಂಬಂಧಿಕರ ಮಾತಿನಂತೆ ಸೋಮಣ್ಣ ಕೇರಳದ ಮಾಂತ್ರಿಕರನ್ನು ಕರೆಸಿ ಮನೆಯೊಳಗೆ ಪೂಜೆ ಮಾಡಿಸುತ್ತಾನೆ. ಹೀಗೆ ಪೂಜೆ ಮಾಡಿದಾಗ ಆ ಕೇರಳದ ಮಾಂತ್ರಿಕ ನಿಮ್ಮ ಮನೆಯೊಳಗಿನ ನೆಲದಲ್ಲಿ ನಿಧಿ ಇದ್ದು ಆ ನಿಧಿಯನ್ನು ಸರ್ಪಗಳು ಕಾಯುತ್ತಿದೆ ಎಂದು ಆ ಮಂತ್ರವಾದಿ ಸೋಮಣ್ಣನನ್ನು ನಂಬಿಸಿದ್ದಾನೆ. ಬಳಿಕ ನೆಲದೊಳಗಿನ ನಿಧಿಯನ್ನು ತೆಗೆಯಲು 1 ವಾರ ಕಾಲ ಮನೆಯೊಳಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿಸುತ್ತಾನೆ. ಇದಕ್ಕಾಗಿ ಸಹಸ್ರಾರು ರೂಪಾಯಿಗಳನ್ನು ಸೋಮಣ್ಣನಿಂದ ವಸೂಲಿ ಮಾಡುತ್ತಾನೆ. ಸೋಮಣ್ಣ ಸಾಲ ಸೋಲ ಮಾಡಿ ಆ ಮಾಂತ್ರಿಕನಿಗೆ ದುಡ್ಡನ್ನು ಕೊಡುತ್ತಾನೆ. ಮನೆಯೊಳಗೆ 20 ಅಡಿ ಆಳದಲ್ಲಿ ನಿಧಿ ಇದ್ದು ಗುಂಡಿ ತೆಗೆಯಲು ಎಂದು ಹೇಳಿ ಆ ಮಂತ್ರವಾದಿ ಹೋಗುತ್ತಾನೆ. ಮಾಂತ್ರಿಕನ ಮಾತು ನಂಬಿದ ಸೋಮಣ್ಣ ಹಾಗೂ ಆತನ ಪತ್ನಿ ಇಬ್ಬರೇ ಸೇರಿಕೊಂಡು ಮನೆಯೊಳಗೆ ಸುಮಾರು 20 ಅಡಿ ಆಳದ ಬಾವಿಯಂತೆ ಗುಂಡಿ ತೋಡಿದ್ದಾರೆ. ಅಕ್ಕಪಕ್ಕದ ಮನೆಯವರಿಗೂ ಗೊತ್ತಾಗದಂತೆ ಯಾವುದೇ ಸದ್ದಿಲ್ಲದೆ ರಾತ್ರಿಯ ಸಮಯದಲ್ಲಿ 20 ಅಡಿ ಆಳ ಗುಂಡಿ ತೆಗೆದಿದ್ದಾರೆ. ಮಣ್ಣನ್ನು ಹೊರ ಹಾಕಿದರೆ ಎಲ್ಲಿ ಅಕ್ಕಪಕ್ಕದವರಿಗೆ ಗೊತ್ತಾಗಿ ಬಿಡುತ್ತದೆ ಎಂದು ಮನೆಯೊಳಗಿನ ಕೊಠಡಿಯೊಂದಲ್ಲಿ ಮಣ್ಣನ್ನು ತುಂಬಿದ್ದಾರೆ. ಕೊನೆಗೆ 20 ಅಡಿ ಆಳ ತೆಗೆದರೂ ಯಾವ ನಿಧಿಯೂ ಸಿಗದೆ ಮೋಸ ಹೋಗಿದ್ದಾರೆ. ಈ ವಿಚಾರ ಹೇಗೋ ಚಾಮರಾಜನಗರ ಪೂರ್ವ ಪೊಲೀಸರ ಗಮನಕ್ಕೆ ಬಂದು ಅವರು ಸೋಮಣ್ಣನ ಮನೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಪೊಲೀಸರ ಭೇಟಿ ನಂತರ ನಿಧಿ ಆಸೆಗೆ ಗುಂಡಿ ತೆಗೆದಿರುವ ವಿಷಯ ಬಯಲಾಗಿದೆ. ಸೋಮಣ್ಣನನ್ನು ಪೊಲೀಸರು ವಿಚಾರಣೆ ನಡೆಸಿ ಎಚ್ಚರಿಕೆ ನೀಡಿ ಕಳುಹಿಸಿದ್ದಾರೆ ಹಾಗೂ ಆ ಮಾಂತ್ರಿಕನನ್ನು ಹುಡುಕಲು ಪ್ರಾರಂಭಿಸಿದ್ದಾರೆ. ಇದೀಗ ಕೇರಳದ ಮಾಂತ್ರಿಕವಾದಿ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಂಡಿದ್ದಾನೆ. ಸೋಮಣ್ಣ ಮಂತ್ರವಾದಿ ಮಾತು ಕೇಳಿ ಮನೆ ಅಗೆದು ಹಾಳು ಮಾಡಿಕೊಂಡಿದ್ದಾನೆ. ಇದಕ್ಕೆ ಅನ್ನೋದು ಮೋಸ ಹೋಗುವವರು ಇರುವವರೆಗೂ ಮೋಸ ಮಾಡುವವರು ಇರುತ್ತಾರೆ ಅಂತ.